ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇ 14ನೇ ತಾರೀಕು ಇರ್ತಕ್ಕಂತಹ ಜ್ಯೇಷ್ಠ ಅಮಾವಾಸ್ಯೆ ಜೊತೆಗೆ ಅದೇ ದಿನ ವಿಶೇಷವಾದಂತಹ ಶನೀಶ್ವರ ಜಯಂತಿ ಕೂಡ ಇದೆ. ಹಾಗಾಗಿ ಆ ಒಂದು ವಿಶೇಷ ದಿನಗಳ ಕಳೆದ ನಂತರ ಮಕರ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಆಗುಹೋಗುಗಳ ಬಗ್ಗೆ, ಅವ್ರ ಜೀವನದಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾನು ತಮಗೆ ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಬಂದಿರ್ತೀರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಸ್ವತಂತ್ರ ವೃತ್ತಿ, ತಾಂತ್ರಿಕ ಕ್ಷೇತ್ರ ಮತ್ತು ಹಾರ್ಡ್ ವರ್ಕ್ ಮಾಡೋರಿಗೆ ಈ ಅಮಾವಾಸ್ಯೆ ನಂತರ ಬಹಳ ಅದೃಷ್ಟದಾಯಕವಾಗಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಿರಿಯರಿಂದ ಸಿಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯವಹಾರದಲ್ಲಿ ಈ ಅಮಾವಾಸ್ಯೆ ನಂತರ ಲಾಭದ ಹಾದಿಯು ಸುಗಮವಾಗಿರುತ್ತೆ. ಯಾರೆಲ್ಲ ಕಬ್ಬಿಣ, ಸಿಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಇದ್ದೀರೋ ಅವರಿಗೆ ಈ ಅಮಾವಾಸ್ಯೆ ನಂತರ ಉತ್ತಮ ಜಾಕ್ಪಾಟ್ ಹೊಡೆಯುತ್ತೆ ಅಂತಲೇ ಹೇಳ್ಬೋದಾಗುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ಆದರೆ ಪಾಲುದಾರರ ಜೊತೆಗೆ ವ್ಯವಹಾರ ಮಾಡಲು ಸ್ವಲ್ಪ ಪಾರದರ್ಶಕತೆ ಇರಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕವಾಗಿ ಈ ಒಂದು ಅಮಾವಾಸ್ಯೆ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೊಸ ಆದಾಯದ ಮೂಲಗಳು ಉತ್ಪತ್ತಿಯಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ನಿಮ್ಮ ಕೈ ಸೇರುತ್ತೆ. ದಾನ ಧರ್ಮಕ್ಕಾಗಿ ಸ್ವಲ್ಪ ಹಣವನ್ನು ನೀವು ಖರ್ಚು ಮಾಡ್ತೀರಾ, ಅದು ನಿಮಗೆ ಮುಂದೆ ಒಳ್ಳೆಯದನ್ನು ಮಾಡುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡೋದಾದರೆ, ಕುಟುಂಬದಲ್ಲಿ ಎಲ್ಲರ ಬೆಂಬಲ ನಿಮಗೆ ಸಿಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಂಭ್ರಮದ ವಾತಾವರಣ ಇರುತ್ತೆ. ಸಂಗಾತಿ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಿರಿಯರ ಆರೋಗ್ಯ ಸುಧಾರಿಸೋದು ನಿಮಗೆ ಸಮಾಧಾನ ತರುತ್ತೆ. ಆರೋಗ್ಯದ ಬಗ್ಗೆ ಹೇಳೋದಾದರೆ, ಈ ಅಮಾವಾಸ್ಯೆ ಕಳೆದ ನಂತರ ಸ್ವಲ್ಪ ಅತಿಯಾದ ಕಾಲು ನೋವು ಕಾಣಿಸ್ಕೋಬೋದು. ಮೈಕೈ ನೋವಿನಿಂದ ಸ್ವಲ್ಪ ಸುಸ್ತು ಕೂಡ ಅನಿಸ್ಬೋದು. ಸರಿಯಾದ ವಿಶ್ರಾಂತಿ ಪಡೆದು ಆರೋಗ್ಯಕ್ಕೆ ತುಂಬ ಉಪಯುಕ್ತ. ಶನಿದೇವನ ಕೃಪೆಯಿಂದ ಹಳೆಯ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂತ್ರಗಳು ನೋಡೋದಾದರೆ, ಹತ್ತಿರದ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗತ್ತೆ. ಸಾಧ್ಯವಾದರೆ ಶನಿಯ ಮೂಲ ಮಂತ್ರವಾದಂಥ ಶನಿ ಅಷ್ಟೋತ್ತರವನ್ನು ಪಡಿಸಬೇಕಾಗತ್ತೆ. ಈ ದಿನ ಬಡವರಿಗೆ ಅಥವಾ ವಯಸ್ಕರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬೇಕಾಗತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 8 ಮತ್ತು 4 ಆಗಿರುತ್ತೆ. ನಿಮ್ಮ ಒಂದು ಅದೃಷ್ಟ ಬಣ್ಣ ಕಪ್ಪು ಮತ್ತು ಗಾಢ ನೀಲಿ ಆಗಿರುತ್ತೆ. ಮಕರ ರಾಶಿಯವರೇ, ಶನಿದೇವರೇ ನಿಮ್ಮ ರಾಶಿಯ ಒಡೆಯನಾಗಿರ್ತಾನೆ. ಹಾಗಾಗಿ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಒಂದು ಪಾಲಿಗೆ ಅತ್ಯಂತ ಶುಭಕರ ದಿನಗಳು ಶುಭವಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೇ 16ರ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಅದೇ ದಿನ ಇರತಕ್ಕಂಥ ಶನೀಶ್ವರ ಜಯಂತಿಯ ನಂತರ ಮಕರ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಈ ಕೂಡಲೇ ಓಂ ನಮೋ ಶನೀಶ್ವರಾಯ ನಮಃ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಶೇರ್ ಮತ್ತು ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.